ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ಇವತ್ತು ನೀವು ಕಲಿಯುವಂಥದ್ದು ಅಂದರೆ ಚೈನ್ ಸ್ಟಿಚ್ಚು, ಜಿಗ್ಜ್ಯಾಗ್ ಸ್ಟಿಚ್ಚು ಮತ್ತು ಈ ಕರ್ವಲ್ಲಿ ಅಂದರೆ ಯಾವ ರೀತಿ ರನ್ನಿಂಗ್ ಡಿಸೈನಲ್ಲಿ ಹೇಗೆ ಹಾಕೋದು ಅಂತ, ಹಾಗೆ ಈ ಫ್ಲವರ್ ಮೋಟಿವನ್ನು ಯಾವ ರೀತಿ ನಾವು ಆರಿ ಎಂಬ್ರಾಯ್ಡರಿ ನೀಡಲಿಂದ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲನೇಷನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಹೊಸೊಬ್ರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಜರ್ದೋಸಿನಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾವು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ಮೇಲೆ ಒಂದು ಜರ್ದೋಸಿಯನ್ನು ಈ ರೀತಿ ನೀಡಲ್ಗೆ ತಗೋಬೇಕಾಗುತ್ತೆ. ಈ ರೀತಿ ಒಂದು ಜರ್ದೋಸಿನ ಈಗ ಈ ರೀತಿ ಹಾಕಿ, ಅದು ಸ್ವಲ್ಪ ಲೂಪ್ ಸ್ವಲ್ಪ ಉದ್ದನೇ ಇರಲಿ ಈ ರೀತಿ. ಆಮೇಲೆ ಈ ಒಂದು ಸ್ಟಿಚ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಮತ್ತೆ ಅಲ್ಲಿಂದನೇ ಇನ್ನೂ ಒಂದು ಸ್ಟಿಚ್ಚನ್ನು ತಗೊಬಂದು ಈ ಲೂಪ್ ಲೂಸಾಗಿ ಇಟ್ಕೊಂಡಿದ್ವಲ್ಲ ಅದರೊಳಗಡೆ ಈ ರೀತಿ ಸೇರಿಸಿ, ಈಗ ಏನು ಮಾಡಬೇಕು, ಈ ಒಂದು ಸ್ಟಿಚ್ ಏನಿದೆಯೋ ಅಂದರೆ ಈ ನೀಡಲಲ್ಲಿರೋದನ್ನು ಹಾಗೆ ಇಟ್ಕೊಂಡು ಕೆಳಗಡೆ ಇರೋ ದಾರನ ಎಳ್ಕೊಳ್ಳಿ. ನೋಡಿ, ಈಗ ಒಂದು ಲೂಪ್ ಥರ ಫಾರ್ಮ್ ಆಯಿತು. ಮತ್ತೆ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ. ಈ ರೀತಿ ಹಾಕಿದ್ಮೇಲೆ ಇದರ ಮಧ್ಯದಲ್ಲಿ ನಾವು ಒಂದು ಚೈನನ್ನು ಹಾಕಬೇಕು, ಚೈನ್ ಸ್ಟಿಚ್. ನೋಡಿ, ಈಗ ಇದೊಂದು ರಿಂಗ್ ಫಾರ್ಮೇಷನಲ್ಲಿ ಜಸ್ಟ್ ಇಲ್ಲಿ ಕಾಣ್ತಿದೆಯಲ್ಲ ಆ ರೀತಿಯೇ ಇಲ್ಲೊಂದು ಚೈನ್ ಸ್ಟಿಚ್ ಆಗಿದೆ. ಈಗ ಇನ್ನೂ ಒಂದು ಸ್ಟಿಚ್ ಹೇಗೆ ಹಾಕೋದು ನೋಡೋಣ. ಮತ್ತೆ ನಾವು ಇನ್ನೂ ಒಂದು ಜರ್ದೋಸಿ ತಗೊಳ್ಳಿ. ಈಗ ಅದನ್ನು ಸೇಮ್ ಮೆಥಡಲ್ಲೇ ಹಾಕಿ ನೋಡಿ, ಈ ರೀತಿ ಉದ್ದ ಇಟ್ಕೊಳ್ಳಿ. ಆಮೇಲೆ ಈ ಒಂದು ರಿಂಗು ಫಾರ್ಮ್ ಆಗಿತ್ತಲ್ವ ಅದ್ರ ಒಳಗಡೆನೆ ಒಂದು ಸ್ಟಿಚ್ಚನ್ನು ತಗೊಂಡು ಇಲ್ಲಿ ಮೇಲ್ಗಡೆ ಇರೋ ಲೂಪ್ ಇತ್ತಲ್ವ ದೊಡ್ಡದಾಗಿ, ಅದರೊಳಗಡೆಯಿಂದ ತಗೊಬನ್ನಿ. ನೋಡಿ, ಈ ರೀತಿ. ಈಗ ಈ ಲೂಪ್ ನೀಡಲಲ್ಲಿರೋದನ್ನು ಟೈಟಾಗಿ ಇಟ್ಕೊಂಡು ಕೆಳಗಡೆ ಇರೋ ದಾರನ ಟೈಟಾಗಿ ಎಳ್ಕೊಳ್ಳಿ. ಈ ರೀತಿ ಅಂದರೆ ನೋಡಿ, ಈ ಸ್ಟಿಚ್ ಇತ್ತಲ್ವ ಅದನ್ನು ನೀಟಾಗಿ ಟೈಟಾಗಿ ಎಳ್ಕೊಂಡ್ರೆ ನಿಮಗೆ ನಾರ್ಮಲ್ ಆಗಿ ಒಂದು ಲೂಪ್ ಬಂದ್ಬಿಡುತ್ತೆ. ಈಗ ಮತ್ತೆ ನಾವು ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಹಾಗಾಗಿ ಕಂಪಲ್ಸರಿ ಇಲ್ಲಿ ಒಳಗಡೆನೆ ಇನ್ನೂ ಒಂದು ಸ್ಟಿಚ್ ಹಾಕಿ ಈಗ ನೋಡಿ ಇದನ್ನು ಈ ರೀತಿ ಸರಿ ಮಾಡಿಕೊಂಡು ಒಂದು ಚೈನ್ ಸ್ಟಿಚ್ಚನ್ನು ಹಾಕಿ. ಈ ವರ್ಕ್ ಮಾಡುವಾಗ ನಾವು ಜರಿನಲ್ಲಿ ವರ್ಕ್ ಮಾಡಿದರೆ ನೋಡಿ, ಆ ಒಂದು ಜರ್ದೋಸಿ ಒಳಗಡೆ ಇನ್ನೊಂದು ಚೈನ್ ಸ್ಟಿಚ್ ಬರ್ತಾ ಇದೆ ಜರಿದು. ಸೊ ನಿಮಗೆ ಎರಡು ರೀತಿ ಡಬಲ್ ಒಂದು ಲುಕ್ ಬರುತ್ತೆ ಅದರಲ್ಲಿ. ನಾರ್ಮಲ್ ಥ್ರೆಡ್ಗಿಂತಲೂ ಈ ರೀತಿ ಜರಿ ತೊಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಈ ರೀತಿ ಚೈನ್ ಸ್ಟಿಚ್ ಹಾಕೋದು. ಈ ರೀತಿಯೇ ನಾವು ಹಾಕ್ಕೊಳ್ತಾ ಇದನ್ನು ವರ್ಕನ್ನು ಮಾಡ್ಬೋದು. ಇನ್ನೂ ಒಂದು ಮೆಥಡ್ ಇದೆ, ಅದು ಹೇಗೆ ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡುವಂತಹ ಮೆಥಡ್. ಅದು ನಾನು ಆರಿ ನೀಡಲಲ್ಲಿ ಮಾಡೋದು ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸಿದ್ದು. ಆ ಇನ್ನೊಂದು ಮೆಥಡನ್ನು ನಾನು ಈಗ ಅದರಲ್ಲೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ನಮ್ಗೆ ಎಲ್ಲಿವರೆಗೂ ಬೇಕೋ ಆ ರೀತಿ ಲೆಂತ್ ಹಾಕಿದ್ಮೇಲೆ ಕಂಪಲ್ಸರಿ ನೋಡಿ ಇದ್ರ ಹೊರಗಡೆ ಒಂದು ಸ್ಟಿಚ್ ಹಾಕಿ ಅದನ್ನು ನಾವು ಎಂಡ್ ನಾಟ್ ಮತ್ತೆ ಇಲ್ಲಿ ಹಾಕಿ ನಾವು ಈ ಒಂದು ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡಬೇಕು. ಇದು ಸ್ಟಾರ್ಟಿಂಗ್ ಈ ರೀತಿ ಮಾಡ್ಕೊಂಡು ಬಂದ್ವಿ. ಈಗ ಎಂಡ್ ಅಂದರೆ ಈ ರೀತಿ ಹಾಕಿ ಸೆಕ್ಯೂರ್ ಮಾಡಬೇಕು. ಈಗ ನೆಕ್ಸ್ಟ್ ಮೆಥಡ್ ನೋಡೋಣ. ಇನ್ನೊಂದು ಮೆಥಡ್ ಅಂದರೆ ಸೂಜಿ ದಾರದಲ್ಲಿ ಹಾಕೋದು. ಅದಕ್ಕೆ ಈ ರೀತಿ ಒಂದು ಸಣ್ಣಕ್ಕಿರೋ ಒಂದು ನೀಡಲ್ಗೆ ದಾರನ ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಕೊನೆಯಲ್ಲಿ ಗಂಟು ಹಾಕಿದ್ದೀನಿ. ಈಗ ಎಲ್ಲಿ ನಾವು ಹಾಕಬೇಕು ಅಂದ್ಕೊಂಡಿರ್ತೀವೋ ವರ್ಕನ್ನು ಜಸ್ಟ್ ನಾವು ಅಲ್ಲಿಗೆ ಈ ರೀತಿ ತೊಗೊಬಂದು ಈಗ ಒಂದು ಜರ್ದೋಸಿನ ಈ ರೀತಿ ಪೋಣಿಸ್ಕೊಂಡು ನೀಡಲ್ಗೆ ಹಾಕಿ ಅದನ್ನು ಸರಿಯಾಗಿ ಆ ಸ್ಟಿಚ್ಚನ್ನು ಅಲ್ಲಿಗೆ ಅಂದರೆ ಆ ಸ್ಟಿಚ್ ಎಲ್ಲಿಂದ ಬಂತು ಅಲ್ಲಿಗೆ ಅದನ್ನು ಹಾಕಿ, ಮತ್ತು ನಾವು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸ್ಟಿಚ್ ಹಾಕಿ ಮತ್ತು ಸ್ವಲ್ಪ ಮುಂದೆ ಆ ಲೂಪ್ ಫಾರ್ಮ್ ಆಗಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ತೊಗೊಂಡು ಈಗ ನಾವು ಈ ದಾರನ ಎಳ್ಕೊಂಡ್ರೆ ಈ ರೀತಿ ರಿಂಗ್ ಫಾರ್ಮೇಷನ್ ಆಗುತ್ತೆ. ಮತ್ತು ಇನ್ನೂ ಒಂದು ಜರ್ದೋಸಿನ ಹಾಗೆ ಪೋಣಿಸ್ಕೋಬೇಕು. ಇದು ಈ ರೀತಿಯಾಗಿ ನಾವು ಒಂದೊಂದೇ ನಾವು ಅದನ್ನು ಹಾಕ್ಕೊಳ್ತಾ ಹೋಗ್ಬೇಕು. ಈಗ ಮತ್ತೆ ನಾವು ಇದ್ರ ಒಳಗಡೆಯಿಂದನೇ ಒಳಗಡೆ ಅಂದರೆ ಆ ಸ್ಟಿಚ್ಚನ್ನು ಮತ್ತೆ ನಿಡಲನ್ನು ಕೆಳಗೆ ಹಾಕಿ ಸ್ವಲ್ಪ ಉದ್ದಕ್ಕೆ ಈ ರೀತಿಯಾಗಿ ಒಂದು ಸ್ಟಿಚ್ ತೊಗೊಬಂದು ಮತ್ತು ನಾವು ಅದನ್ನು ಟೈಟಾಗಿ ಎಳಿಬೇಕು. ಇದನ್ನು ಈ ರೀತಿ ನಾವು ಜರ್ದೋಸಿನ ಒಂದ್ರ ಪಕ್ಕದಲ್ಲೂ ಒಂದು ಹಾಕ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ಇದು ರೆಗ್ಯುಲರ್ ಆಗಿ ಎಲ್ಲರೂ ಬಳಸುವಂತಹ ಒಂದು ಮೆಥಡ್ ಅಂತ ಹೇಳ್ಬೋದು. ಇದು ನಾನು ಆರಿ ನೀಡಲಲ್ಲಿ ತೋರಿಸಿದ್ದು. ಒಂದು ರಿಂಗ್ ಒಳಗಡೆ ಅಂದರೆ ಆ ಒಂದು ಚೈನ್ ಒಳಗಡೆ ಇನ್ನೊಂದು ಚೈನ್ ಬರ್ತಾ ಇದೆ.
ಆದರೆ ಇಲ್ಲಿ ನಮಗೆ ಜಸ್ಟು ಜರ್ದೋಸಿಸ್ ಮಾತ್ರ ನಾವು ನೋಡ್ಬೋದು. ಇದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ನಿಮಗೆ ದೊಡ್ಡ ದೊಡ್ಡ ಲೆಂತಿಯಾಗಿ ಕೂಡ ಈ ಒಂದು ಜರ್ದೋಸಿಸು ನಿಮಗೆ ಸ್ಟಿಚ್ಚಲ್ಲಿ ಅಂದರೆ ಚೈನ್ ಸ್ಟಿಚ್ ಬರುತ್ತೆ. ಈ ರೀತಿಯಾಗಿ ನಾವು ಈ ಜರ್ದೋಸಿದು ಚೈನ್ ಸ್ಟಿಚ್ಚನ್ನು ಹಾಕೋದು ಈ ರೀತಿ. ಮತ್ತು ಕೊನೆಗೆ ಏನು ಮಾಡಬೇಕು, ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಹಾಕಿ ಆದಮೇಲೆ ನಾವು ಕಂಪಲ್ಸರಿ ಇದಕ್ಕೆ ಎಂಡ್ ನಾಟ್ ಹಾಕಬೇಕು. ಎಂಡ್ ನಾಟ್ ಹಾಕಬೇಕು ಅಂದರೆ ಹೇಗೆ ಅಂತ ತೋರಿಸಿ ನೋಡಿ. ಈಗ ಇಲ್ಲಿ ನಮಗೆ ಸಾಕು ಅನಿಸಿದೆ ಅಂದ್ಕೊಳ್ಳಿ. ಈ ಒಂದು ಜರ್ದೋಸಿ ಈ ರೀತಿ ಹಾಕಿದ ಮೇಲೆ ಹೊರಗಡೆಗೆ ಒಂದು ಸ್ಟಿಚ್ ಹಾಕಿ ಹಿಂದೆಯಿಂದ ನಾವು ಕೆಳಗಡೆ ಅಂದರೆ ಕೆಳಗಡೆ ಒಂದು ಬ್ಯಾಕ್ ಸೈಡಿಂದ ನಾಟ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಬೇಕಾಗುತ್ತೆ. ಈ ರೀತಿ ಚೈನ್ ಸ್ಟಿಚ್ಚನ್ನು ಈ ಎರಡು ಮೆಥಡಲ್ಲಿ ನಾವು ಹಾಕ್ಬೋದು. ಈಗ ನಾವು ಜಿಗ್ಜ್ಯಾಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಇದನ್ನು ಕೆಲವೊಮ್ಮೆ ನಾವು ಬ್ಲೌಸ್ ಡಿಸೈನ್ನಲ್ಲಿ ನೆಕ್ಕಲ್ಲಿ ಯೂಸ್ ಮಾಡ್ಬೋದು. ಹಾಗಾಗಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಜರಿ ಥ್ರೆಡ್ ಆದರೂ ಸರಿ, ನಾರ್ಮಲ್ ಸ್ವಿಂಗ್ ಥ್ರೆಡ್ ಇದೆಯಲ್ಲ ಅದಾದರೂ ಸರಿ ತೊಗೋಬೋದು. ಈಗ ನಾನು ಒಂದು ಜರ್ದೋಸಿನ ಈ ರೀತಿ ತೊಗೊಂಡಿದ್ದೀನಿ. ಎಷ್ಟಕ್ಕೆ ಬೇಕೋ ಅಲ್ಲಿಗೆ ಈ ರೀತಿ ಹಾಕ್ಬೋದು. ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಮಾಡೋದಕ್ಕಿಂತಲೂ ನೀವು ಈ ರೀತಿ ಉದ್ದ ಪೀಸ್ ಇದ್ರೂ ಅದರಲ್ಲೂ ಮಾಡ್ಕೋಬೋದು. ಅದಕ್ಕೆ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇದೆಲ್ಲ ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಿ ಸ್ನೇಹಿತರೆ, ಆಗಲೇ ನಿಮಗೆ ಇದು ಈಸಿಯಾಗಿ ಜರ್ದೋಸಿ ವರ್ಕ್ ಎಲ್ಲ ಥರದ್ದು ಮಾಡೋದಕ್ಕೆ ಈಸಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಜರ್ದೋಸಿನ ನಾವು ಅಲ್ಲಿ ಈ ರೀತಿ ಪುಷ್ ಮಾಡಿ ನಾವು ಮಾಡಬೇಕಾಗುತ್ತೆ. ನೋಡಿ, ಈಗ ಒಂದು ಜರ್ದೋಸಿ ಹಿಂಗೆ ತೊಗೊಂಡಿರ್ತೀರ, ನಾವು ಈಗ ಅದನ್ನು ಈ ರೀತಿ ಬೆರಳ ಸಹಾಯದಿಂದ ಪುಷ್ ಮಾಡಿದ್ವಿ. ಇಷ್ಟು ಸಾಕು ಅನಿಸಿದೆ ಅಲ್ವಾ, ಅಲ್ಲಿಗೆ ನಾವು ಆ ಸ್ಟಿಚ್ಚನ್ನು ಹಾಕಿ ಮತ್ತು ನಾವು ಏನು ಮಾಡಬೇಕಾಗುತ್ತೆ, ಇನ್ನೂ ಒಂದು ಕಡೆಗೆ ಈ ಕಡೆಗೆ ಬರಬೇಕು. ಇದೇ ರೀತಿ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಹಾಕೋದು. ಕೊನೆಗೆ ನಾವು ಇಲ್ಲಿ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಹಾಕಿದ ಮೇಲೆ ಎಂಡ್ ನಾಟ್ ಕಂಪಲ್ಸರಿ ಹಾಕಬೇಕು ಸ್ನೇಹಿತರೆ, ಆಗ ಅದು ಸೆಕ್ಯೂರ್ ಆಗುತ್ತೆ. ಈ ರೀತಿ ಹಾಕಿ ಸೆಕ್ಯೂರ್ ಮಾಡಬೇಕು. ಈಗ ನಾನು ತೋರಿಸ್ತಾ ಇರೋದನ್ನು ನಾವು ಬ್ಲೌಸ್ ಡಿಸೈನಲ್ಲಿ ಯೂಸ್ ಮಾಡ್ಕೋಬೋದು. ಅದಕ್ಕೆ ಇದೊಂದು ಎಕ್ಸಾಂಪಲ್ ಅಂದ್ಕೊಳ್ಳಿ. ಜಸ್ಟ್ ನಾವು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಎಲ್ಲಿ ಬೇಕೋ ಅಲ್ಲಿ, ಆಮೇಲಿಂದ ನಾವು ಒಂದು ಪರ್ಲನ್ನು ಹಾಕ್ತಾ ಇದ್ದೀನಿ. ಈಗ ಅಂದರೆ ಯಾವುದಾದ್ರೂ ಬೀಡ್ ತೊಗೊಂಡು ನೀವು ಹಾಕ್ಬೋದು. ಮತ್ತು ಒಂದು ಸ್ಮಾಲ್ ಚೈನ್ ಸ್ಟಿಚ್ಚು ಹಾಕಿ ಈಗ ಮತ್ತೆ ಒಂದು ಪರ್ಲ್ ಲಾಕ್ ಮಾಡಿ, ಮತ್ತು ಒಂದು ಚೈನ್ ಸ್ಟಿಚ್ಚು, ಒಂದು ಪರ್ಲ್, ಮತ್ತೆ ಇದೇ ರೀತಿ ಈ ಲೈನನ್ನು ಹಾಕಬೇಕು. ಈಗ ನಾವು ಇದಕ್ಕೆ ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮತ್ತೆ ನಾವು ಇಲ್ಲಿಂದ ಸ್ಟಾರ್ಟಿಂಗ್ ಸ್ಟಿಚ್ ತೊಗೊಂಡು ಈಗ ಒಂದು ಜರ್ದೋಸಿನ ತೊಗೋತಾ ಇದ್ದೀನಿ. ಯಾವುದಾದ್ರೂ ಒಂದು ಸೈಡಿಂದ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಸ್ಟಿಚ್ನ. ಈ ರೀತಿ ಆ ಒಂದು ಬೀಡ್ಗೆ ಆ ಕಡೆ ಈ ಕಡೆ ಜಿಗ್ಜ್ಯಾಗ್ ಮಾಡ್ತಾ ಇದ್ದೀವಿ. ಎಷ್ಟು ಬೇಕೋ ಅಷ್ಟಿಗೆ ಇದನ್ನು ಹಾಕಿ ಸ್ಟಿಚ್ಚನ್ನು ಮತ್ತು ನಾವು ಈ ಕಡೆಗೆ ಈ ರೀತಿ ತೊಗೊಬರ್ಬೇಕು. ನಾವು ಸರಿಯಾಗಿ ಹಾಗೇ ಕಟ್ ಮಾಡ್ಕೋಬೇಕು ಅಂತಿಲ್ಲ, ಸ್ವಲ್ಪ ಉದ್ದ ಇದ್ರೂ ನೀವು ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಪೀಸಲ್ಲೇ ಮಾಡಬೇಕಂತೇನಿಲ್ಲ ಸ್ನೇಹಿತರೆ, ಇದನ್ನು ಲೆಂತಿ ಪೀಸಲ್ಲಿ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಈ ರೀತಿ ಫಾರ್ಮೇಷನ್ ಮಾಡಿಕೊಂಡು ಜಿಗ್ಜ್ಯಾಗ್ ಫಾರ್ಮ್ ಮಾಡ್ಕೊಂಡು ನಾವು ಅದನ್ನು ಮಾಡ್ಬೋದು. ಮತ್ತು ಇನ್ನೂ ಒಂದು ಆಪೋಸಿಟ್ ಡೈರೆಕ್ಷನ್ನಿಂದನೂ ಮತ್ತೆ ಬಂದರೆ ಇದು ಲಾಕ್ ಎರಡೂ ಕಡೆ ಆಗುತ್ತೆ. ಅದು ಈ ಒಂದು ಸೈಡ್ ಆಯಿತು. ಇನ್ನೊಂದು ಕಡೆಯಿಂದನೂ ನಾನು ಹಾಗೆ ಮಾಡ್ತೀನಿ. ಈಗ ಈ ಕಡೆಯಿಂದನೂ ಜಿಗ್ಜ್ಯಾಗ್ ಫಾರ್ಮ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಲ್ಲಿಗೆ ನಾವು ಈ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನು ನೋಡಿ ಈ ರೀತಿ. ಈಗ ನೋಡಿ, ಇದು ಇಲ್ಲಿ ಜಿಗ್ಜ್ಯಾಗ್ ಫಾರ್ಮ್ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿ ಸ್ಟಿಚ್ ಹಾಕಿ ಜಸ್ಟ್ ಆ ನೀಡಲಿಂದ ಈ ರೀತಿ ತೊಗೊಬಂದು ಮತ್ತು ಈ ಕಡೆಗೆ ತನ್ನಿ. ಈ ರೀತಿ ಕರೆಕ್ಟಾಗಿ ಆ ಕಾರ್ನರ್ಸ್ ಬರುತ್ತೆ. ಹಾಗಾಗಿ ಜಿಗ್ಜ್ಯಾಗ್ ಸ್ಟಿಚ್ ಕಂಪಲ್ಸರಿ ನೀವು ಕಲೀರಿ. ಈ ರೀತಿ ಡಿಸೈನ್ಸ್ ಎಲ್ಲ ನೀವು ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಇದೇ ರೀತಿ ನಾವು ಕೊನೆವರೆಗೂ ಹಾಕಿ ಇದನ್ನು ಎಂಡ್ ಮಾಡೋದು.
ಜಿಗ್ಜ್ಯಾಗ್ ಫಾರ್ಮೇಷನಲ್ಲಿ ಈ ರೀತಿ ನೋಡಿದ್ರಿ. ಈಗ ನಾನು ತೋರಿಸೋ ಅಂಥದ್ದು ಜಸ್ಟ್ ನಾವು ರನ್ನಿಂಗ್ ಸ್ಟಿಚ್ ಅಂತ ಹೇಳ್ಬೋದು. ಇದನ್ನು ಕರ್ವಲ್ಲಿ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಜಸ್ಟ್ ಅರೌಂಡ್ ಈ ಒಂದು ಬೀಡಿಗೆ ಸುತ್ತಲೂ ನಾವು ಹಾಕ್ಕೊಳ್ತಾ ಹೋಗೋದು ಈ ರೀತಿಯಾಗಿ. ಇದು ಕುಂದನಾದರೂ ಅಂಟಿಸಿರ್ಬೋದು. ನಾವಲ್ಲಿ ನಾನು ಬೀಡ್ ಹಾಕಿದ್ದೀನಿ, ಕುಂದನ್ ಬೇಕಾದರೂ ಅಂಟಿಸ್ಬಿಟ್ಟು ನೀವು ಅದಕ್ಕೆ ಸುತ್ತಲೂ ಈ ರೀತಿ ವರ್ಕನ್ನು ಮಾಡ್ಕೋಬೋದು. ಇದೊಂದು ನೆಕ್ ಡಿಸೈನಲ್ಲಿ ಬಳಸ್ಬೋದು ಸ್ನೇಹಿತರೆ. ಚಿಕ್ಕ ಚಿಕ್ಕ ಸ್ಟಿಚ್ಚನ್ನು ಹಾಕಿ ಚೆನ್ನಾಗಿರುತ್ತೆ. ಬೀಡ್ ಸೈಜ್ ಯಾವುದಾದ್ರೂ ತೊಗೋಬೋದು. ಈ ಥರ ನೀವು ಕರ್ವ್ಸಲ್ಲಿ ಹಾಕು ಚೈನ್ ಸ್ಟಿಚ್ಚೆಲ್ಲ ನೀವು ಹೇಗೆ ಏನೆಲ್ಲ ಪ್ಯಾಟರ್ನ್ ಕಲ್ತಿದ್ರೋ ಅದೇ ಪ್ಯಾಟರ್ನ್ಸ್ ಎಲ್ಲವನ್ನು ನೀವು ಈ ಜರ್ದೋಸಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಆಗ ಯೂಸ್ಫುಲ್ ಆಗುತ್ತೆ ಅದು. ಈ ರೀತಿಯಾಗಿ ಅದಕ್ಕೆ ಸುತ್ತಲೂ ರೌಂಡಾಗಿ ಈ ರೀತಿ ಹಾಕ್ಕೋಬೋದು. ಅದೇ ರೀತಿ ಈ ಕಡೆಯಿಂದನೂ ಹಾಕ್ತೀನಿ. ಇದನ್ನು ನಾವು ನಾರ್ಮಲ್ ಸೂಯಿಂಗ್ ಥ್ರೆಡ್ಡಲ್ಲಿ ಅಂದರೆ ಬಟ್ಟೆ ಹೊಲಿಯೋ ದಾರ, ಸೂಜಿ ದಾರ ತೊಗೊಂಡು ಕೂಡ ನಾವು ನಾರ್ಮಲ್ ನೀಡಲಲ್ಲಿ ಕೂಡ ಹಾಕ್ಬೋದು. ಆದರೆ ಆರಿ ನೀಡಲಲ್ಲಿ ಹೇಗೆ ಹಾಕೋದು ಅಂತ ಒಂದು ಐಡಿಯಾ ನಿಮ್ಗೆ ಸಿಗುತ್ತಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಅದಕ್ಕೆ ಕರ್ವಲ್ಲಿ ಹಾಕ್ತಾ ಇದ್ದೀವಿ ಅಷ್ಟೇ, ಇದು ವ್ಯತ್ಯಾಸ. ಈ ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಇದೇ ರೀತಿ ಹಾಕಿ ಎಂಡ್ ನಾಟ್ ಹಾಕಬೇಕು. ಈ ರೀತಿ ಒಂದು ಫ್ಲವರ್ ಮೋಟಿವ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಜಸ್ಟ್ ಈಗ ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ, ಗೋಲ್ಡ್ ಜರಿ. ಆಮೇಲೆ ಒಂದು ಬೀಡನ್ನು ಈ ರೀತಿ ಹಾಕಬೇಕು. ಬೀಡನ್ನು ಹಾಕಿದ ಮೇಲೆ ಒಂದು ಸ್ಟಿಚ್ ತೊಗೊಂಡಿದ್ದೀನಿ. ಈಗ ಪಿಂಕ್ ಕಲರ್ ಚಿಕ್ಕ ಚಿಕ್ಕ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಒಂದೊಂದಾಗಿ ಸೇಮ್ ನಾವು ಒಂದು ಚೈನ್ ಸ್ಟಿಚ್ಗೆ ಹಾಕುವಾಗ ಯಾವ ಮೆಥಡ್ ಹೇಳ್ಕೊಟ್ಟಿದ್ದೋ ಅದೇ ಮೆಥಡನ್ನು ಫಾಲೋ ಮಾಡಬೇಕು. ಈ ರೀತಿ ಲೂಪ್ ದೊಡ್ಡದಾಗಿ ಇಟ್ಕೊಳ್ಳಿ. ಈಗ ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ಚನ್ನು ತೊಗೊಂಡು ಈ ರೀತಿ ತೊಗೊಬರಬೇಕು. ಗೊತ್ತಲ್ವಾ ನಿಮಗಿದು? ಆಮೇಲಿಂದ ಏನು ಮಾಡಬೇಕು, ಕೆಳಗಡೆ ಇರೋ ದಾರನ್ನು ಎಳೆದಿದ್ದೀವಿ ಅಂದರೆ ಅದು ನಾರ್ಮಲ್ ಪೊಸಿಷನ್ ಬರುತ್ತೆ, ಒಂದು ರಿಂಗ್ ಫಾರ್ಮ್ ಆಗುತ್ತೆ. ಆಮೇಲಿಂದ ಕಂಪಲ್ಸರಿ ನಾವು ಒಂದು ಸ್ಟಿಚ್ ಹಾಕಿ ನೆಕ್ಸ್ಟು ಪೆಟಲನ್ನು ಮಾಡಬೇಕು. ಇದೇ ಒಂದು ಪೆಟಲ್ ಫಾರ್ಮೇಷನ್ನು. ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ಆ ಒಂದು ಬೀಡ್ ಸುತ್ತಲೂ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ಪೆಟಲ್ಗೆ ನಾವು ಈ ಪಕ್ಕದಲ್ಲಿ ಹಾಕಬೇಕು. ನೋಡಿ, ಲೂಪಲ್ಲಿ ಅದು ನೀಡಲಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಈಗ ತೊಗೊಬಂದ್ವಿ. ನೆಕ್ಸ್ಟ್ ಕೆಳಗಡೆ ಎಳಿಬೇಕು. ಈ ರೀತಿ ಎಳೆದಾಗ ನಾರ್ಮಲಾಗಿ ಆ ಒಂದು ಪೆಟಲ್ ಶೇಪ್ ಬರುತ್ತೆ ನೋಡಿ. ಈಗ ಈ ರೀತಿ ಬಂದಿದೆ. ಇದು ಈ ರೀತಿಯೇ ನಾವು ಇದ್ರ ಸುತ್ತಲೂ ಹಾಕಬೇಕು ಒಂದು ಲೇಯರು. ನೋಡಿ, ಈಗ ಆಲ್ಮೋಸ್ಟ್ ಒಂದು ಲೇಯರ್ ಆಫ್ ಪೆಟಲ್ದು ಆಗ್ತಾ ಇದೆ. ಈಗ ಅದೇ ಮೆಥಡಲ್ಲಿ ಈಗ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಒಂದು ಲೇಯರ್ ಹಾಕೋಣ. ನೆಕ್ಸ್ಟ್ ಲೇಯರ್ಗೆ ಏನು ಮಾಡಬೇಕು, ಜಸ್ಟ್ ನಾವು ಈಗ ಚಿಕ್ಕದಾಗಿ ಇಲ್ಲೊಂದು ಸ್ಟಿಚ್ ತೊಗೊಳ್ಳಿ, ಅಂದರೆ ಈ ಪೆಟಲ್ಗಳ ಮಧ್ಯೆ. ಆಮೇಲೆ ಮತ್ತೆ ನಾವು ಈ ಒಂದು ಪೆಟಲ್ ಹಿಂದೆ ಒಂದು ಸ್ಟಿಚ್ ತೊಗೊಳ್ಳಿ. ಏನಕ್ಕೆ ಅಂತಂದರೆ ಈಗ ಈ ಪೆಟಲ್ ಮಧ್ಯದಿಂದ ಈ ಪೆಟಲ್ ಮಧ್ಯಕ್ಕೆ ನಾವು ಗೋಲ್ಡಲ್ಲಿ ಒಂದು ಸೇಮ್ ಮೆಥಡಲ್ಲೇ ನಾವು ಸ್ಟಿಚ್ಚನ್ನು ಹಾಕೋಣ. ಸ್ವಲ್ಪ ಈ ಬಾರಿ ಏನು ಮಾಡೋಣ, ಅಗಲವಾಗಿರುತ್ತೆ, ಆ ರೀತಿಯಾಗಿ ಹಾಕೋಣ. ಸ್ವಲ್ಪ ಉದ್ದನೂ ಕಟ್ ಮಾಡ್ಕೋಬೋದು ಸ್ನೇಹಿತರೆ. ಇದಕ್ಕೆ ನಾವು ಇನ್ನೂ ತುಂಬ ಲೆಂತ್, ನಾನು ಈ ಎಕ್ಸಾಂಪಲಲ್ಲಿ ನೀವು ನೋಡ್ಬೋದು ಪೆಟಲ್ ಸ್ವಲ್ಪ ದೊಡ್ಡದಾಗಿ ಇದಾಗಿದೆ. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ನಿಧಾನಕ್ಕೆ ನಾವು ಎಳೆದಿದ್ದೀವಿ ಅಂದರೆ ಆ ಸ್ಟಿಚ್ ಬರುತ್ತೆ. ಆಮೇಲೆ ಕಂಪಲ್ಸರಿ ನಾವೇನು ಮಾಡಬೇಕು, ಇಲ್ಲಿ ಒಂದು ಸ್ಟಿಚ್ ಹಾಕಿ ನೆಕ್ಸ್ಟ್ ಪೆಟಲನ್ನು ತೊಗೋಬೇಕು. ನೆಕ್ಸ್ಟ್ ಪೆಟಲ್ ಮಾಡೋದಕ್ಕೆ ಹಾಗೆಯೇ ಈಗ ಇನ್ನೊಂದು ಜರ್ದೋಸಿಯನ್ನು ಹಾಕ್ಕೊಂಡು, ಈಗ ಈ ಫಸ್ಟ್ ಲೇಯರಲ್ಲಿ ನೀವು ನೋಡ್ಬೋದಲ್ಲ, ಈ ಪೆಟಲ್ ಮಧ್ಯದಿಂದ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಪೆಟಲ್ ಮಧ್ಯದವರೆಗೂ ಸ್ಟಿಚ್ ಬರಬೇಕು. ಅಂದರೆ ಈ ನೆಕ್ಸ್ಟ್ ಸ್ಟಿಚ್ ಬಂದು ಈ ಒಂದು ಪೆಟಲ್ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ, ಇಲ್ಲಿ ಸೆಂಟರಲ್ಲಿ ತೊಗೋತಾ ಇದ್ದೀನಿ. ಇದು ಉದ್ದ ಇರಲಿ. ಈ ರೀತಿ ಮಧ್ಯದಲ್ಲಿ ತೊಗೊಂಡು ಸ್ಟಿಚ್ಚನ್ನು ಈ ರೀತಿ ತೊಗೊಬನ್ನಿ. ಮತ್ತು ಎಳ್ಕೊಂಡ್ರೆ ನಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಆ ಸ್ಟಿಚ್ ಬರುತ್ತೆ. ಈ ರೀತಿ ಮಾಡಿದಾಗ ಆ ಒಂದು ಫ್ಲವರ್ ಮೋಟಿವ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದೇ ರೀತಿ ನಾವು ಕಂಪ್ಲೀಟ್ ಎಲ್ಲ ಪೆಟಲ್ಸನ್ನು ಮುಗಿಸ್ಬೇಕು. ಈಗ ಈ ಪೆಟಲ್ ಮಧ್ಯದಿಂದ ಈ ನೆಕ್ಸ್ಟ್ ಪೆಟಲ್ ಮಧ್ಯಕ್ಕೆ ಇಲ್ಲಿ ತೊಗೋಬೇಕು. ತೊಗೊಂಡಿದ್ಮೇಲೆ ನಾವು ನೋಡಿ ಇದು ಈ ರೀತಿ. ಆಮೇಲೆ ಸ್ವಲ್ಪ ಇದನ್ನು ಹಾಗೆ ಇಟ್ಕೊಂಡು ಕೆಳಗಡೆ ಎಳ್ತಿದ್ದೀವಿ ಅಂದರೆ ಟೈಟ್ ಆಗುತ್ತೆ. ಆಮೇಲಿಂದ ನಾವು ಒಂದು ಸ್ಟಿಚ್ ಹಾಕ್ಬಿಟ್ಟು ನೆಕ್ಸ್ಟ್ ಪೆಟಲನ್ನು ತೊಗೋಬೇಕು. ಈ ರೀತಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಎಲ್ಲವನ್ನು ಹಾಗೆ ಮಾಡೋಣ.
ಈಗ ಲಾಸ್ಟ್ ಪೆಟಲ್ ನಾನು ಹಾಕ್ತಾ ಇದ್ದೀನಿ. ಅದೇ ಮೆಥಡಲ್ಲೇ ಹಾಕಿ ನಾವು ಇನ್ನೂ ಬೇಕಾದರೆ ಇದನ್ನು ಕಂಟಿನ್ಯೂ ಮಾಡ್ಕೋಬೋದು ಸ್ನೇಹಿತರೆ. ಈ ವರ್ಕನ್ನು ನಾನು ಇಲ್ಲಿಗೆ ಎಂಡ್ ನಾಟ್ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ತೀನಿ ಈ ರೀತಿ. ಈಗ ಇದು ಸೆಕ್ಯೂರ್ ಆಗಿದೆ ಅಲ್ವಾ. ಇಲ್ಲಿ ನೀವು ನೋಡ್ಬೋದು ಈ ಪೆಟಲ್ಸನ್ನು ಜಸ್ಟ್ ನಾವು ಈ ರೀತಿ ಸ್ವಲ್ಪ ಅದು ಶೇಪನ್ನೆಲ್ಲ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದರೆ ಅದು ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಾವು ಫ್ಲವರ್ ಮೋಟಿವ್ ಆಗಿ ನಾನು ಇದು ಪ್ಲೇನ್ ಹಾಕಿದ್ದೀನಿ, ಇಲ್ಲಿ 2 ಕಲರ್ ಹಾಕಿದ್ದೀನಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇದೊಂದು ಫ್ಲವರ್ ಮೋಟಿವ್ ಮಾಡ್ಕೋಬೋದು. ಇವತ್ತು ನೀವು ಚೈನ್ ಸ್ಟಿಚ್ಚನ್ನು ಕಲ್ತಿದ್ದೀರಾ, ಅದೇ ನೀಡಲಲ್ಲೂ ಹಾಕೋದು. ಇದನ್ನು ನಾವು ನೀಡಲಲ್ಲೂ ಹಾಕ್ಕೋಬೋದು ಈ ಒಂದು ಫ್ಲವರ್ ಮೋಟಿವನ್ನು. ಆದರೆ ಆರಿ ಎಂಬ್ರಾಯ್ಡ್ರಿ ನೀಡಲಲ್ಲೇ ಹಾಕೋದು ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಅದನ್ನು ಹೇಳಿಕೊಟ್ಟಿದ್ದೀನಿ. ಜಿಗ್ಜ್ಯಾಗ್ ಮೆಥಡಲ್ಲಿ ಹಾಕೋದು ಮತ್ತು ಇದು ಜಸ್ಟ್ ನಾವು ಕರ್ವಲ್ಲಿ ಅಂದರೆ ಆ ಕರ್ವ್ಸನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ಈ ಒಂದು ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲ್ಲೇ ಹೇಳ್ಕೊಟ್ಟಿರೋದು. ಇನ್ನಷ್ಟು ಜರ್ದೋಸಿದು ಪ್ಯಾಟ್ರನ್ಸು ಸುಮಾರಿದೆ ಸ್ನೇಹಿತರೆ, ಅದೆಲ್ಲ ಹೇಳ್ಕೊಡ್ತೀನಿ. ಅವೆಲ್ಲ ನೀವು ಮಿಸ್ ಮಾಡ್ಕೋಬಾರ್ದಲ್ವ. ಹಾಗಾಗಿ ನನ್ನ ಚಾನಲನ್ನು ಹೊಸಬ್ರು ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತೀನಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.